ಕೊಡ್ಲೇಬೇಕು 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 ಕೊಡ್ಲೇಬೇಕು. ಈ ದಿನ ಏನು 4ನೇ ದಿವಸ ನಮ್ಮ ಹೋರಾಟ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಏನು ಹೋರಾಟ ಮಾಡ್ತಾ ಇದ್ರೆ, ಇವತ್ತು ಜಿಲ್ಲೆಯ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ ಒಂದೊಂದು ದಿವಸ ನಮ್ಮ ಬಿಜೆಪಿ ಮುಖಂಡರು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ದಿನ ನಮ್ಮ ಚಿಂತಾಮಣಿ ಗೋಪಿಯವರ ನೇತೃತ್ವದ ತಂಡ, ಮಂಡಲ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಮುಖಂಡರು ಏನು ಚಿಂತಾಮಣಿಯಿಂದ ಬಂದಿರತಕ್ಕಂಥವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ನಮ್ಮ ಪ್ರಭಾರಿಗಳಾದ ಬ್ಯಾಟರಂಗೇಗೌಡರು ಬಂದಿದ್ದಾರೆ, ನಮ್ಮ ನಿಕಟಪುರ ಜಿಲ್ಲಾಧ್ಯಕ್ಷರು ರಾಮಲಿಂಗಪ್ಪ ಅವರು ಬಂದಿದ್ದಾರೆ, ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು. ಏನು ಸತತ ಹೋರಾಟ ಇವತ್ತು ನಾವು ಬೆಂಗಳೂರಲ್ಲಿ ಇವತ್ತು ರಾಜ್ಯಾಧ್ಯಕ್ಷರ ಕಾರ್ಯಕ್ರಮ ಮುಗಿಸ್ಕೊಂಡು ಅವರು ಅಸೆಂಬ್ಲಿಗೆ ಹೋಗಿ ಅಸೆಂಬ್ಲಿಯಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಕೂಡ ಇವತ್ತು ಜಿಲ್ಲಾ ಕಚೇರಿ ಮುಂದೆ ಇವತ್ತು ಏನ್ ತೀರ್ಮಾನ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ಹೋರಾಟವನ್ನ ಚಿಕ್ಕದಾಗಿ ನಡೆದ್ರೆ ಇವರು ಮಾತು ಕೇಳಲ್ಲ ಅಂತ ತೀರ್ಮಾನ ಆಗಿದೆ. ಹಂಗಾಗಿ ದೊಡ್ಡ ಮಟ್ಟಕ್ಕೆ ಹೋರಾಟನ ಬೆಂಗಳೂರಿನಲ್ಲೇ ಹಮ್ಮಿಕೊಳ್ತಕ್ಕಂತ ಏನು ವ್ಯವಸ್ಥೆ ನಡೀತಾ ಇದೆ. ರಾಜೀನಾಮೆ ಕೊಡುವವರೆಗೂ ಹೋರಾಟ ಮಾಡಬೇಕಂತ ತೀರ್ಮಾನ ಆಗ್ತಾ ಇದೆ. ನಮ್ಮ ಹೋರಾಟನ ಈ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಬೆಂಗಳೂರಿಗೆ ಎಲ್ಲರೂ ಹೋಗತಕ್ಕಂತ ಒಂದು ಕಾರ್ಯಕ್ರಮ ರೆಡಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ತೀರ್ಮಾನ ಆಗಿದೆ, ಅವರು ರಾಜೀನಾಮೆ ತಗೊಳ್ಳೋವರೆಗೂ ಬಿಡೋದು ಆಗೋದೇ ಇಲ್ಲ ಅಂತ. ಏನಿವರು ಕಾಂಗ್ರೆಸ್ನವರು ಇಂಡಿ ಕೂಟ ಪೂರ್ತಿ ಸೇರಿಕೊಂಡು ಪಾರ್ಲಿಮೆಂಟ್ ನಡೆಸೋದಕ್ಕೆ ಬಿಡಲೇ ಇಲ್ಲ. ಸಾಕಷ್ಟು ಕೆಲಸಕ್ಕೆ ಬರುತ್ತೆ ವಿಷಯ ಇಟ್ಕೊಂಡ್ಬಿಟ್ಟು ವಿದ್ಯಾರ್ಥಿಗಳಂತ ಹೆಸರಲ್ಲಿ ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ ಗೂಂಡುಗಳನ್ನ ಸೇರಿಸಿಕೊಂಡು ಡೆಲ್ಲಿಯಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತಕ್ಕಂಥ ಪಿತೂರಿ ಮಾಡಿರ್ತಕ್ಕಂಥ ಪಿತಾಮಹರು ಈ ಕಾಂಗ್ರೆಸ್ನವರು. ಪಾರ್ಲಿಮೆಂಟ್ ನಡೆಸೋದಕ್ಕೆ ಬಿಡಲಿಲ್ಲ. ಸಾಕಷ್ಟು ಟೈಮ್ ವೇಸ್ಟ್ ಮಾಡಿ ಜನರ ತೆರಿಗೆ ಹಣನ ವೇಸ್ಟ್ ಮಾಡಿ ಕೂತಿದ್ದಾರೆ. ಈಗ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀವಿ, ಆಗ್ರಹ ಮಾಡ್ತೀವಿ. ಏನು ಈಗ ಮಳೆಗಾಲದ ಅಧಿವೇಶನ ನಡೀತಾ ಇದೆ, ಜನರನ್ನ ಟ್ಯಾಕ್ಸ್ ನಲ್ಲಿ ಕಟ್ಟಿರ್ತಕ್ಕಂಥ ದುಡ್ಡನ್ನ ವೇಸ್ಟ್ ಮಾಡಬೇಡ್ರಿ ದಯಮಾಡಿ. ಈ ಕಳ್ಳರನ್ನ ಕಾಗರನ್ನ ನೀವು ಏನ್ ಸೇರಿಸ್ಕೊಂಡಿದ್ದೀರ ಅವನ್ನ ಇಮಿಡಿಯೇಟ್ ಆಗಿ ತೊಲಗಿಸಿ, ಅವ್ರನ್ನ ಒಳ್ಳೆಯವ್ರ ಕೊಡಿ, ಒಳ್ಳೆ ಕೆಲಸ ಮಾಡಿ. ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಭಾಗಕ್ಕೆ ಬರಗಾಲ ಬಂದಿದೆ, ತುಂಬಾ ಕಡೆ ಮಳೆ ಬೀಳ್ತದೆ. ಆದ್ರೆ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಬರಗಾಲ ಬಂದು ಅಟ್ಲೀಸ್ಟ್ ಕೊಚ್ಚೆ ನೀರನ್ನು ತುಂಬಿಸ್ತಾ ಇದ್ರು, ಆ ನೀರು ಕೂಡ ಇಲ್ಲ ಇವತ್ತು. ನಮ್ಮ ಬರಗಾಲನ ರೈತರನ್ನ ನೋಡ್ತಕ್ಕಂಥದ್ದು ಯಾರು? ನಮ್ಗೇನಾದ್ರೂ ಜವಾಬ್ದಾರಿ ಇದ್ರೆ ಇಮಿಡಿಯೇಟ್ ಆಗಿ ಏನು ಈ ಹೋರಾಟ ಇದೆಯಲ್ಲ, ಹೋರಾಟನ ಮುಂದುವರೆದಂಗೆ ಇದನ್ನ ಮೊಟಕುಗೊಳಿಸಬೇಕು, ಅವ್ರನ್ನ ರಾಜೀನಾಮೆ ತಗೋಬೇಕು. ಬರ್ತಕ್ಕಂಥ ಅಧಿವೇಶನದಲ್ಲಿ ಫ್ರೂಟ್ಫುಲ್ ಆಗಿ ನಾವು ಅಧಿಕಾರನ ರೈತರಿಗೋಸ್ಕರ, ಜನರಿಗೋಸ್ಕರ ಮಾಡ್ಬೇಕಂತ ಆಗ್ರಹ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ನಮ್ಮ ಹೋರಾಟ ನಿಲ್ಲೋದಿಲ್ಲ, ರಾಜೀನಾಮೆ ತಗೊಂಡಿದೆ. ನಮ್ಮ ಪ್ರಮುಖರೆಲ್ಲ ಇವತ್ತೇನು ಚಿಂತಾಮಣಿ ಭಾಗದಿಂದ ಕೂತಿರ್ತಕ್ಕಂಥವ್ರು ಇಡೀ ಜಿಲ್ಲೆಯಿಂದ ಬೆಂಗಳೂರಿನ ಹೋರಾಟಕ್ಕೆ ಮತ್ತೆ ನಾವು ತಯಾರು ಮಾಡ್ಕೋತೀವಿ. ದೊಡ್ಡ ಮಟ್ಟಕ್ಕೆ ಸಾವಿರಾರು ಜನ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ಟೈಮ್ ವೇಸ್ಟ್ ಮಾಡಿ ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡ್ಬೇಕಂತ ಆಗ್ರಹ ಮಾಡ್ತೀವಿ. ಈ ದಿನ ಏನು ಬಂದಿರ್ತಕ್ಕಂಥ ನಮ್ಮ ಚಿಂತಾಮಣಿ ಮುಖಂಡರಿಗೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳಿ, ಈಗ ಗೋಪಿ ಅವರು ಈಗ ಒಂದು 5 ನಿಮಿಷ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ಮಾಜಿ ಸಂಸದರು ಕೋಲಾರ್ನ ಮುನ್ಸಾಮಣ್ಣವರು ಕೂಡ ಬರ್ತಾ ಇದ್ದಾರೆ. ಹಂಗಾಗಿ ಅವ್ರು ಬರೋವರೆಗೂ ಯಾರಾದ್ರೂ ಒಬ್ರು ಮಾತಾಡ್ಬೇಕಂತ ವಿನಂತಿ ಮಾಡ್ಕೊತೀವಿ.